ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವಿವತ್ತು ಟೈಟಲ್ ಆ್ಯಂಡ್ ತಮ್ನೇಲ್ ನೋಡ್ತಾ ಇದ್ದರೆ ನಾನಿವತ್ತು ಯಾವ ವಿಡಿಯೋದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್ ಫ್ರೆಂಡ್ಸ್, ನಾನಿವತ್ತು ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಹತ್ರ ಎಲ್ಲರ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಗಂಡು ಮಗು ಏನಾದರೂ ಇದ್ದರೆ ಫೆಟಲ್ ಹಾರ್ಟ್ ರೇಟ್ ಎಷ್ಟಿರಬೇಕು, ಹಾಗೆಯೇ ಪ್ಲೆಸೆಂಟಾಗಿ ಯಾವುದಿರಬೇಕು ಅಂತ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದು ನಾನು ಸ್ಟಾರ್ಟಿಂಗು ಪ್ರೆಗ್ನೆನ್ಸಿ ಆದಾಗ ಮಾಡಿಸಿದ್ದು ಸ್ಕ್ಯಾನಿಂಗು. ನಾನು 2/12/2021 ನಾನು ಫಸ್ಟು ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡಿಸಿದ್ದು. ಆವಾಗ ನನಗೆ 6 ವೀಕ್ ಮತ್ತು 3 ಡೇಸ್ ಆಗಿತ್ತು. ಅಂದರೆ 1.5 ಮಂತ್ ಆಗಿತ್ತು ನನಗೆ. ಸೊ ಅದರಲ್ಲಿ ನನಗೆ ಏನು FHR ಏನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಫೆಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಸೀನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ನಾನು ಇಲ್ಲಿ ನೋಡಿ, ಅದೇ ಮಂತಲ್ಲಿ 30/12/2021 ಅದೇ ಮಂತಲ್ಲಿ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ 11 ವೀಕ್ಸ್ 0 ಡೇಸ್ 11 ವೀಕ್ಸ್ ಆಗಿತ್ತು. ಅಂದರೆ 2.5 ಮಂತ್ ಆಗಿತ್ತು. ಆವಾಗ ಇಲ್ಲಿ ಫೆಟಲ್ ಹಾರ್ಟ್ ರೇಟ್ ಬಂದು 176 BPM 176 BPM ಇದೆ. ಸೊ ಇದರಲ್ಲಿ ಫ್ರೆಂಡ್ಸ್ ನನಗೆ ಪ್ಲೆಸೆಂಟಾ ಅವರೇನು ಮೆನ್ಷನ್ ಮಾಡಿಲ್ಲ. ಅದು ಪ್ಲೆಸೆಂಟನ ನಮಗೆ 3 ಮಂತ್ಸ್ ಸ್ಕ್ಯಾನಿಂಗಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಬಂದು ನೋಡಿ 11 ವೀಕ್ಸ್ 0 ಡೇಸ್ ಆರ್ 4 ಡೇಸ್ ಅಂತ +or-4 ಡೇಸ್ ಅಂತ ಇದೆ. ನೋಡಿ, ಅದು 2.5 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇಲ್ಲಿ ಬೇಬಿ ನೋಡಿ, ಇದು ಬೇಬಿ ನೋಡಿ, ಕಾಣಿಸ್ತಿದೆ ಅಲ್ಲ ನಿಮಗೆ? ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಬೇಬಿ. ನೋಡಿ, ಇದು 3rd ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ 17/1/2022. ಆವಾಗ ನನಗೆ 3 ಮಂತ್ಸ್ ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ನನಗೆ 13 ವೀಕ್ಸ್ 5 ಡೇಸ್ ಆಗಿತ್ತು ನನಗೆ. ಅದರಲ್ಲಿ FHR ಫೆಟಲ್ ಹಾರ್ಟ್ ರೇಟ್ ಬಂದು 166/BPM ಇತ್ತು. ಸೊ ಇಲ್ಲಿ 3 ಮಂತ್ಸ್ ಸ್ಕ್ಯಾನಿಂಗಲ್ಲಿ ನೋಡಿ ಪ್ಲೆಸೆಂಟಾ ಆ್ಯಂಟೀರಿಯರ್ ಅಂತ ಬಂದಿದೆ. ನೋಡಿ, ಇದು 3 ಮಂತ್ಸ್ ಸ್ಕ್ಯಾನಿಂಗಲ್ಲಿ ನಿಮಗೆ NT ಸ್ಕ್ಯಾನ್ ಅಂತ ಮಾಡಿಸ್ತಾರೆ. ಅದರಲ್ಲಿ 13 ವೀಕ್ಸ್ 5 ಡೇಸ್ +or-1 ವೀಕ್ ಅಂತ ಇದೆ. ಅದರಲ್ಲಿ ಬಂದು ಇಲ್ಲಿ ನೋಡಿ, ಈ ಥರ ನಿಮಗೆ ಒಂದು ಸ್ಕ್ಯಾನ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು. ಹಾಗೆಯೇ ಇದು 5th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ 11/3/2022. ಆವಾಗ ನನಗೆ 5th ಮಂತ್ ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ನಿಮಗೆ ಮಗುವಿಂದು ಹಾರ್ಟ್, ಕಿಡ್ನಿ ಪ್ರತಿಯೊಂದು ಪಾರ್ಟ್ಸ್ ಕೂಡ ಎಲ್ಲನೂ 5th ಮಂತ್ ಕಂಪ್ಲೀಟ್ ಆದಮೇಲೆ ನಿಮಗೆ ಚೆಕ್ ಮಾಡ್ತಾರೆ. ಅದರಲ್ಲಿ ಬಂದು ನನಗೆ ಇಲ್ಲಿ ನೋಡಿ ಫೆಟಲ್ ಹಾರ್ಟ್ ರೇಟ್ 155 BPM. ನೆಕ್ಸ್ಟು ಪ್ಲೆಸೆಂಟಾ ಬಂದು 5th ಮಂತಲ್ಲಿ ಕೂಡ ನನಗೆ ಆ್ಯಂಟೀರಿಯರೇ ಇತ್ತು. ನೋಡಿ, ಇದರಲ್ಲಿ ನೆಕ್ಕು, ಸ್ಪೈನು, ಹೆಡ್ಡು, ನೆಕ್ಕು, ಸ್ಪೈನು, ಹಾಗೆಯೇ ಇಲ್ಲಿ ನೋಡಿ ಫೇಸು, ಥೊರ್ಯಾಕ್ಸು, ಹಾರ್ಟು, ಅಬ್ಡೋಮನ್ನು ಎಲ್ಲನೂ ನಿಮಗೆ ಮಗುವಿಂದು ಎಲ್ಲ ಕರೆಕ್ಟಾಗಿದೆಯಾ ಅಂತ 5th ಮಂತ್ ಕಂಪ್ಲೀಟ್ ಆದಮೇಲೆ ನಿಮಗೆ ಆ ಸ್ಕ್ಯಾನಿಂಗಲ್ಲಿ ಮಾಡ್ತಾರೆ. ಇಲ್ಲಿ ನೋಡಿ ಹೆಡ್ಡು, ಫೇಸು, ಥೊರ್ಯಾಕ್ಸು, ಹಾರ್ಟು, ಅಬ್ಡೋಮನ್ನು, ಸ್ಪೈನು ಇದನ್ನೆಲ್ಲ ಚೆಕ್ ಮಾಡ್ತಾರೆ. ನೋಡಿ, ಪಾಪುದು ಫೇಸು, ಕಣ್ಣು, ಮೂಗು, ಬಾಯಿ ಎಲ್ಲ ಇಲ್ಲೇ ಇದೆ ನೋಡಿ.
ಸೊ ನೆಕ್ಸ್ಟು ನನಗೆ 7th ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು ನೋಡಿ, 19/5/2022. ಅದರಲ್ಲಿ ಬಂದು ಫೆಟಲ್ ಹಾರ್ಟ್ ರೇಟ್ 151 BPM. ಪ್ಲೆಸೆಂಟಾ ಬಂದು ಇದರಲ್ಲೂ ಕೂಡ 7 ಮಂತಲ್ಲೂ ಕೂಡ ನಂದು ಆ್ಯಂಟೀರಿಯರ್ ಅಂತಲೇ ಇದೆ. ಆವಾಗ ನನ್ನ ಮಗಂದು ವೆಯ್ಟು 1 kg 680 grams ಇತ್ತು. ನನಗೆ ಎಲ್ಲನೂ ನಾರ್ಮಲ್ ಇತ್ತು ಫ್ರೆಂಡ್ಸ್. ಆದರೆ ಅದೊಂದು ಶುಗರ್ ಮಾತ್ರ ನನಗೆ ಶುಗರ್ ಇತ್ತು ಅನ್ನೋದೊಂದು ಬಿಟ್ಟರೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ಸ್ ಇರಲಿಲ್ಲ ನನಗೆ ಫ್ರೆಂಡ್ಸ್. ಹಾಗೆಯೇ ನಾನು ನನ್ನ ಪ್ರೆಗ್ನೆನ್ಸಿನಲ್ಲಿ ಶುಗರ್ನ ಯಾವ ರೀತಿ ಫೇಸ್ ಮಾಡಿದೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಅಲ್ಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡಿ ಮಗುವಿಂದು ಮೂಗು, ಬಾಯಿ, ಕಣ್ಣು ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೋಡಿ, ನೆಕ್ಸ್ಟು ಇದು ನಂದು ಜೂನಲ್ಲಿ ಮಾಡಿಸಿದ್ದು. ನನಗೆ EDD ಡೇಟು ಜುಲೈಯಲ್ಲಿ ಕೊಟ್ಟಿದ್ದರು ನೋಡಿ. EDD 27/2022 ಕೊಟ್ಟಿದ್ದರು. ಇದು ನನಗೆ 18/6/2022ನಲ್ಲಿ ಮಾಡಿಸಿದ್ದು. ಅಂದರೆ ಇದನ್ನು ಏನಕ್ಕೆ ಬೇಗ ಮಾಡಿಸಿದ್ದಾರೆ ಅಂತಂದರೆ, ನಾನು ಮಾಮೂಲಿ ಚೆಕಪ್ಪಿಗೆ ಹೋದಾಗ ಪಾಪುದು ಹಾರ್ಟ್ ರೇಟ್ ಚೆಕ್ ಮಾಡ್ತಾರಲ್ಲ, ಅಲ್ಲಿ ಸ್ವಲ್ಪ ಹಾರ್ಟ್ ರೇಟ್ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ನನಗೆ ಶುಗರ್ ಇರೋದ್ರಿಂದ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಸೊ ನಾವು ಇವಾಗಲೇ ಅದನ್ನು ತೆಗೆದುಬಿಡೋಣ ಅಂತ ಹೇಳಿಬಿಟ್ಟು ನನಗೆ ಈ ಥರ ಬೇಗನೆ ಜೂನಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ರು. ಸೊ ಆಮೇಲೆ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಅಲ್ಲೇನೂ ಪ್ರಾಬ್ಲಮ್ ಇರಲಿಲ್ಲ ನೋಡಿ. ಫೆಟಲ್ ಹಾರ್ಟ್ ರೇಟ್ 158 ಇದೆ. ಸೊ ಏನು ಎಲ್ಲ ನಾರ್ಮಲ್ ಇದ್ದರಿಂದ ಓಕೆ, ಇನ್ನೊಂದು 15 ಡೇಸ್ ಬಿಡೋಣ ಅಂತ ಹೇಳಿ ಅವರು ಇನ್ನೊಂದು 15 ಡೇಸ್ ಅಷ್ಟೇ. 15 ಡೇಸ್ ಆದ ತಕ್ಷಣ ನನಗೆ ಸಿಸೇರಿಯನ್ ಮಾಡಿ ಮಗು ತೆಗೆದುಬಿಟ್ರು. ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಅವರೇನೂ ಮಾಡಿಲ್ಲ ನನಗೆ. ಇದೇ ನಂದು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. ಅದರಲ್ಲಿ ನೋಡಿ, ಫೆಟಲ್ ಹಾರ್ಟ್ ರೇಟ್ ಬಂದು 158 BPM. ಪ್ಲೆಸೆಂಟಾ ಇದರಲ್ಲೂ ಕೂಡ ಆ್ಯಂಟೀರಿಯರ್ ಇದೆ ನೋಡಿ. ಅದರಲ್ಲಿ ನನ್ನ ಮಗಂದು ವೆಯ್ಟ್ ಬಂದು 2 kg 432 grams. ಇನ್ನು 15 ಡೇಸ್ ಆದಮೇಲೆ ನನಗೆ ಮಗು ಹೊರಗಡೆ ಡೆಲಿವರಿ ಆದಮೇಲೆ ನನ್ನ ಮಗನ ವೆಯ್ಟ್ ಬಂದು 3.8 kg ಇದ್ದವನು. ನೋಡಿ, ಮಗು ಒಳಗಡೆದು ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲೆಲ್ಲ ಈ ಥರ ತೋರಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ನಾನು ಏನೇನು ಡಿಫ್ರೆನ್ಸ್ ಇದೆ ಏನೇನು ಅಂತ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಡಿಫ್ರೆನ್ಸ್ ನೋಡಿ. ಇದು ಸ್ಟಾರ್ಟಿಂಗು ನಂದು 2.5 month ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲಿ ಫೆಟಲ್ ಹಾರ್ಟ್ ರೇಟ್ ಬಂದು 176 ಇದೆ. ಸೊ ಇದರಲ್ಲಿ ನೋಡಿ ನೀವು, ಇದು 3 months ಕಂಪ್ಲೀಟ್ ಆದಮೇಲೆ ಮಾಡಿರೋ ಸ್ಕ್ಯಾನಿಂಗ್ ರಿಪೋರ್ಟ್ ಇದು. ಇದರಲ್ಲಿ ಬಂದು ಫೆಟಲ್ ಹಾರ್ಟ್ ರೇಟು 166 ಇದೆ. ಇದು 5th month ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲಿ ನೋಡಿ ಫೆಟಲ್ ಹಾರ್ಟ್ ರೇಟು 155 ಇದೆ. ಹಾಗೇನೆ ಇದು 7 month ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲಿ ನೋಡಿ ಫೆಟಲ್ ಹಾರ್ಟ್ ರೇಟು 151 ಇದೆ. ಹಾಗೆಯೇ ಇದು 8.5 month ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲಿ ನೋಡಿ ಫೆಟಲ್ ಹಾರ್ಟ್ ರೇಟು 158 ಇದೆ. ಸೊ ಫ್ರೆಂಡ್ಸ್, ನನಗೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲನೂ ನಾನು ಚೆಕ್ ಮಾಡಿದಾಗ ನನಗೆ ಎಲ್ಲ 158, 151, ಹಾಗೆಯೇ ಇಲ್ಲಿ ನೋಡಿ 155, ಇಲ್ಲಿ ನೋಡಿ 166, ಅಲ್ಲಿ ನೋಡಿ 176. ಇಷ್ಟರಲ್ಲೇ ಇದೆ ಫ್ರೆಂಡ್ಸ್ ನಂದು. ನೋಡ್ತಿರ್ಬೋದಲ್ವ ನೀವು, ಎಲ್ಲನೂ ಆಲ್ಮೋಸ್ಟು 150 ಮೇಲ್ಗಡೆನೇ ಇದೆ. ಕೆಲವೊಬ್ಬರು ಹೇಳ್ತಾರೆ 145, 150 ಆ ಥರ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಬಟ್ ನಂದು ನಾನು ಚೆಕ್ ಮಾಡಿದಾಗ ಎಬೋ ಎಲ್ಲ 150 ಮೇಲ್ಗಡೆನೇ ಇದೆ. ಹಾಗೆಯೇ ಈಗ ನಾನು ಪ್ಲೆಸೆಂಟಾ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆಲ್ಲ. ನೋಡಿ, ಇದು ನಂದು 2.5 ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಪ್ಲೆಸೆಂಟಾ ಅವರೇನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ 3 monthsಯಿಂದ ಮೆನ್ಷನ್ ಮಾಡಿದ್ದಾರೆ ನೋಡಿ. ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಇದೆ.
ಇದರಲ್ಲೂ ಕೂಡ 5th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಕೂಡ ಪ್ಲೆಸೆಂಟಾ ಬಂದು ಆ್ಯಂಟೀರಿಯರೇ ಇದೆ. 7 ಮಂತ್ ಸ್ಕ್ಯಾನಿಂಗಲ್ಲಿ ಕೂಡ ಪ್ಲೆಸೆಂಟಾ ಬಂದು ನೋಡಿ ಆ್ಯಂಟೀರಿಯರೇ ಇದೆ. ನೆಕ್ಸ್ಟು 8.5 ಮಂತಲ್ಲೂ ಕೂಡ ನನಗೆ ಪ್ಲೆಸೆಂಟಾ ಬಂದು ಆ್ಯಂಟೀರಿಯರೇ ಇದೆ. ಸೊ ಫ್ರೆಂಡ್ಸ್, ಏನಪ್ಪ ಅಂತಂದರೆ ನಾನೇನು ಮಾಡಿದೆ, ನನ್ನ ಫ್ರೆಂಡದು ನಾನು ಪ್ರೆಗ್ನೆನ್ಸಿನಲ್ಲಿದ್ದಾಗ ಅವಳದು ಮತ್ತು ನನ್ನದು ಸ್ಕ್ಯಾನಿಂಗ್ ರಿಪೋರ್ಟ್ನ, ಅವಳದು ಆಲ್ರೆಡಿ ಒಂದು ಗರ್ಲ್ ಬೇಬಿ ಇತ್ತು, ಅದನ್ನು ಮತ್ತು ನಂದನ್ನು ಹಾಗೇ ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ಆವಾಗ ಅವಳದು ಏನಾಗಿತ್ತು ಅಂತಂದರೆ ಲಾಸ್ಟಲ್ಲಿ ಬಂದು 8.5 ಮಂತ್ ಸ್ಕ್ಯಾನಿಂಗಲ್ಲಿ ಬಂದು ಅವಳದು ಪೋಸ್ಟೀರಿಯರ್ ಅಂತ ಇತ್ತು, ನಂದು ಆ್ಯಂಟೀರಿಯರ್ ಅಂತ ಇದೆ. ಸೊ ಅವಳಿಗೆ ಹೆಣ್ಣು ಮಗು ಆಯ್ತಲ್ಲ, ಆ್ಯಂಟೀರಿಯರ್ ಇರೋದ್ರಿಂದ ನನಗೆ ಗಂಡು ಮಗು ಆಗಬಹುದೇನೋ ಅಂತ ನಾನು ಆ ಥರ ಗೆಸ್ ಮಾಡಿಕೊಂಡು ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿದಾಗ ಆಮೇಲೆ ನನಗೆ ಗೊತ್ತಾಯಿತು ಈ ಥರ ಗಂಡು ಮಗುನೇ ಅಂತ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವ ಮಗು ಆದರೆ ಏನೂ ಅಲ್ವಾ ಫ್ರೆಂಡ್ಸ್, ಗಂಡೇ ಆಗಲಿ ಎಣ್ಣೆ ಆಗಲಿ ಎರಡೂ ನಮ್ಮ ಮಗುನೇ ಅಲ್ವಾ. ಒಬ್ಬೊಬ್ಬರು ಏನಂತ ಅಂದರೆ ಒಂದೊಂದು ಮನೆಯಲ್ಲಿ ಹೆಣ್ಮಕ್ಳೇ ಇರ್ತಾರೆ, ಸೊ ಗಂಡು ಮಗು ಆಗಬೇಕು ಅಂತ ಒಬ್ಬೊಬ್ಬರು ಆಸೆ ಪಡ್ತಾರೆ. ಆಸೆ ಪಡೋದು ತಪ್ಪೇನಲ್ಲ, ಆದರೆ ಎಷ್ಟೊಂದು ಜನಕ್ಕೆ, ತುಂಬ ಜನಕ್ಕೆ ನಿಮಗೆ ಗೊತ್ತಿರೋ ಹಾಗೆ ತುಂಬ ಜನಕ್ಕೆ ಮಕ್ಕಳೇ ಇರಲ್ಲ, ತುಂಬಾ ಕಷ್ಟಪಡ್ತಾ ಇರ್ತಾರೆ. ಮಗು ಯಾವುದಾದ್ರೂ ಆಗಲಿ ಒಂದು ಮಗು ಆದರೆ ಸಾಕು ಅಂತ. ಸೊ ಯಾವ ಮಗು ಆದ್ರೇನು ದೇವ್ರು ಕೊಟ್ಟಿದ್ದ ನಾವು ಸ್ವೀಕರಿಸಲೇಬೇಕಲ್ವಾ ಫ್ರೆಂಡ್ಸ್. ಇಲ್ಲಿ ನೋಡಿ 3rd ಮಂತ್ ಸ್ಕ್ಯಾನಿಂಗಲ್ಲೂ ನನಗೆ ಆ್ಯಂಟೀರಿಯರ್ ಅಂತಲೇ ಇದೆ ಪ್ಲೆಸೆಂಟಾ. ನೋಡಿ 3rd ಮಂತ್ ಸ್ಕ್ಯಾನಿಂಗ್ ಅದು, ಅದರಲ್ಲಿ ಪ್ಲೆಸೆಂಟಾ ಆ್ಯಂಟೀರಿಯರ್ ಅಂತಲೇ ಇದೆ. ಜೊತೆಗೆ ಇದು 5th ಮಂತ್ ಸ್ಕ್ಯಾನಿಂಗು, ಅದರಲ್ಲೂ ಕೂಡ ಪ್ಲೆಸೆಂಟಾ ಆ್ಯಂಟೀರಿಯರ್ ಅಂತಲೇ ಇದೆ. ಇದು 7 ಮಂತ್ ಸ್ಕ್ಯಾನಿಂಗು, ಅದರಲ್ಲೂ ಕೂಡ ಪ್ಲೆಸೆಂಟಾ ಆ್ಯಂಟೀರಿಯರ್ ಅಂತಲೇ ಇದೆ. ಇದು 8.5 ಮಂತ್ ಸ್ಕ್ಯಾನಿಂಗು, ಅದರಲ್ಲೂ ಕೂಡ ಪ್ಲೆಸೆಂಟಾ ಆ್ಯಂಟೀರಿಯರ್ ಅಂತಲೇ ಇದೆ. ಸೊ ಫ್ರೆಂಡ್ಸ್, ನನಗೇನಂತ ಅಂದರೆ ನನಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅದು ಆ್ಯಂಟೀರಿಯರ್ ಅಂತಲೇ ಬರ್ತಿತ್ತು. ಫ್ರೆಂಡ್ಸ್, ನೀವು ನಾನಿಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಅದನ್ನೆಲ್ಲ ಒಂದು ಸಲ ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡು ಒಂದು ಸಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಆಸೆ ಇರುತ್ತಲ್ವಾ, ಮಗು ಆಗೋಕ್ಕಿಂತ ಮುಂಚೆ ಯಾವ ಮಗು ಅಂತ ತಿಳ್ಕೊಬೇಕು ಅಂತ. ನೋಡಿ ಈ ಥರ ಎಲ್ಲ ನಾನು ತೋರಿಸಿದ್ದೀನಿ, ಅದನ್ನು ಒಂದು ಸಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹಾಗೆಯೇ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಯೂಸ್ಫುಲ್ ಆಗಿದರೆ ನಿಮಗೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಶೇರ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.